ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಸಿಎಂ ವಿರುದ್ಧ ತನಿಖೆಗೆ ನಿರ್ಲಕ್ಷ್ಯ ತೋರಿದ್ರು ಅನ್ನೋ ಕಾರಣಕ್ಕೆ ಈಗ ಲೋಕಾಯುಕ್ತ ತನಿಖಾಧಿಕಾರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಲೋಕಾಯುಕ್ತ ತನಿಖಾಧಿಕಾರಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನೋಟಿಸ್ ಜಾರಿಯಾಗಿದೆ. ಸ್ಪಷ್ಟ ಉತ್ತರ ಕೇಳಿ ಕೋರ್ಟ್ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ನೀಡಿದಂತಹ ಖಾಸಗಿ ದೂರು ನೀವು ಕೇಳಬಹುದು. ಮೂಡಾ ವಿಚಾರಕ್ಕ ಅಂತ, ಮೂಡಾ ವಿಚಾರಕ್ಕಲ್ಲ, ಬದಲಾಗಿ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಆರ್ ರಮೇಶ್ ಅವರು ದೂರು ಕೊಟ್ಟಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖಾಧಿಕಾರಿ ಸ್ಪಂದಿಸಲಿಲ್ಲ, ತನಿಖೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಹಾಗಾದ್ರೆ ಎನ್ಆರ್ ರಮೇಶ್ ಮಾಡ್ತಾ ಇರುವಂತಹ ಆರೋಪ ಏನಿದು ಹಗರಣ? ಯಾಕಾಗಿ ಲೋಕಾಯುಕ್ತ ತನಿಖಾಧಿಕಾರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 2013ರಿಂದ 18ರ ಅವಧಿಯಲ್ಲಿ ನಡೆದಿದೆ ಎಂಬಂತ ಹಗರಣ ಇದು. ಟರ್ಫ್ ಕ್ಲಬ್ ಸ್ಟೀವರ್ಡ್ ಹುದ್ದೆಗೆ ಲಂಚ ಪಡೆದಂತಹ ಗಂಭೀರ ಆರೋಪ. ವಿವೇಕಾನಂದ ಎಂಬುವರಿಗೆ ಹುದ್ದೆ ನೀಡೋದಕ್ಕೆ ಲಂಚ ಪಡೆದುಕೊಳ್ಳಲಾಗಿತ್ತ? ಇಂಥದ್ದೊಂದು ಆರೋಪವನ್ನ ಎನ್ಆರ್ ರಮೇಶ್ ಮಾಡಿದ್ದಾರೆ. 1.23 ಕೋಟಿ ಹಣ ಲೋನ್ ರೂಪದಲ್ಲಿ ಪಡೆದಿದ್ದಾಗಿ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ತನಿಖೆ ನಡೆಸಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿತ್ತು ಲೋಕಾಯುಕ್ತ. ಮತ್ತೊಮ್ಮೆ ತನಿಖೆ ಮಾಡಿ ಅಂತ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು. 6 ತಿಂಗಳು ಕಾಲಾವಕಾಶ ನೀಡಿದ್ದ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ತಲುಪಿಲ್ಲ ಅಂತ ಲೋಕಾಯುಕ್ತ ಪೊಲೀಸರು ಹೇಳ್ತಾರೆ. ಹಾಗಾಗಿ ತನಿಖೆನೇ ಮಾಡಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರಿಂದ ಗರಂ ಆಗಿ ಕೋರ್ಟ್ನಿಂದ ಈಗ ಶೋಕಾಸ್ ನೋಟಿಸ್ ಜಾರಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗೆಲ್ಲ ರಾಜ್ಯ ರಾಜಕೀಯದಲ್ಲಿ ಜೊತೆಗೆ ರಾಜ್ಯದ ಜನ ಗಮನಿಸ್ತಾ ಇರೋದು ಮೂಡಾ ಹಗರಣದ ವಿಚಾರ. ಬಟ್ ಅದರ ಬೆನ್ನಿಗೆ ಮತ್ತೊಂದು ಹಗರಣದ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಲೋಕಾಯುಕ್ತ ತನಿಖಾಧಿಕಾರಿಗೆ ಶೋಕಾಸ್ ನೋಟಿಸ್ ಜಾರಿಯಾಗಿರೋ ಬಗ್ಗೆ, ಈ ಹಗರಣದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಯಾಕಾಗಿ ಶೋಕಾಸ್ ನೋಟಿಸ್, ಏನಿದು ಹಗರಣ, ಸಿಎಂ ಮೇಲೆ ಮತ್ತೊಂದು ಆರೋಪ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಏನು 2022ರಲ್ಲಿ ಎನ್ಆರ್ ರಮೇಶ್ ಒಂದು ಖಾಸಗಿ ದೂರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿರ್ತಾರೆ. ಅದು ಏನಂತಂದ್ರೆ 2013ರಿಂದ 18ರವರೆಗೂ ಸಿದ್ದರಾಮಯ್ಯ ಏನು ಮುಖ್ಯಮಂತ್ರಿ ಆಗಿದ್ರು, ಈ ಅವಧಿಯಲ್ಲಿ ಟರ್ಫ್ ಕ್ಲಬ್ ಸ್ಟೀವರ್ಡ್ ಹುದ್ದೆಗೆ ವಿವೇಕಾನಂದ ಅನ್ನೋರನ್ನ 1 ಕೋಟಿಗೂ ಹೆಚ್ಚು ಹಣವನ್ನ ಲೋನ್ ರೂಪದಲ್ಲಿ ಒಂದು ಲಂಚವಾಗಿ ಪಡೆದುಕೊಂಡು ಅವರನ್ನ ನೇಮಕಾತಿ ಮಾಡಿರ್ತಾರೆ. ಇದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತೇಳಿ ಲೋಕಾಯುಕ್ತಕ್ಕೂ ದೂರು ನೀಡಿರ್ತಾರೆ. ಜೊತೆಗೆ ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಖಾಸಗಿ ದೂರನ್ನು ಸಹ ಸಲ್ಲಿಕೆ ಮಾಡಿರ್ತಾರೆ. ಇದರಲ್ಲಿ ಮೊದಲಿಗೆ ಲೋಕಾಯುಕ್ತ ಪೊಲೀಸರು ಒಂದು ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾರೆ. ಆದರೆ ನ್ಯಾಯಾಲಯ ಈ ಒಂದು ಬಿ ರಿಪೋರ್ಟ್ ಅನ್ನ ಒಪ್ಪೋದಿಲ್ಲ. ಇದು ತಾಂತ್ರಿಕ ದೋಷಗಳಿಂದ ಕೂಡಿದೆ, ಕಾನೂನಾತ್ಮಕವಾಗಿ ಈ ಒಂದು ಪ್ರಾಥಮಿಕ ವಿಚಾರಣೆ ಆಗಿಲ್ಲ ಅಂತೇಳಿ ಸ್ಪಷ್ಟಪಡಿಸುವಂತ ನ್ಯಾಯಾಲಯ ಇದೇ ವರ್ಷದ ಫೆಬ್ರವರಿ ತಿಂಗಳಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ. ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ಪ್ರಾಥಮಿಕ ತನಿಖೆಯನ್ನ ಮಾಡಿ 6 ತಿಂಗಳೊಳಗಾಗಿ ವರದಿಯನ್ನು ಸಲ್ಲಿಸಿ ಅಂತೇಳಿ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ಪೊಲೀಸರಿಗೆ ಸೂಚಿಸಿರುತ್ತೆ. ಆದರೆ ನಿನ್ನೆ ಈ ಒಂದು ವಿಚಾರಣೆಗೆ 6 ತಿಂಗಳು ಅವಧಿ ಕಂಪ್ಲೀಟ್ ಆದಮೇಲೆ ವಿಚಾರಣೆಗೆ ಬಂದಾಗ ಲೋಕಾಯುಕ್ತ ಪೊಲೀಸರ ಪರವಾಗಿ ಹಾಜರಾಗಿದ್ದಂಥ ವಕೀಲರ ಮಾಹಿತಿಯನ್ನು ಕೊಡ್ತಾರೆ. ಯಾವುದೇ ರೀತಿಯ ತನಿಖೆ ಆಗಿಲ್ಲ, ಇದ್ರ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ಕಮ್ಯುನಿಕೇಶನ್ ಆಗಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನ್ಯಾಯಾಧೀಶರು ಅಕ್ಷರಶಃ ಗರಂ ಆಗುವಂಥದ್ದು. ಯಾಕೆ ನ್ಯಾಯಾಲಯ ಈ ಬಗ್ಗೆ ಸೂಚನೆ ಕೊಟ್ಟರು, 6 ತಿಂಗಳಿಂದ ತನಿಖೆ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ರಿ, ಹೀಗಾಗಿ ಶೋಕಾಸ್ ನೋಟಿಸ್ ಕೊಡ್ತೀನಿ, ಯಾಕೆ ಈ ಒಂದು ತನಿಖೆ ಆಗಿಲ್ಲ ಅದಕ್ಕೆ ಉತ್ತರವನ್ನು ಕೊಡಿ ಅಂತೇಳಿ ಪ್ರಕರಣವನ್ನು ಮುಂದೂಡಿರ್ತಕ್ಕಂಥದ್ದು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಪ್ರಭಾವಳಿ ಇದೆ ಅಂತೇಳಿ ದೂರುದಾರರಾಗಿರ್ತಕ್ಕಂಥ ಎನ್ಆರ್ ರಮೇಶ್ ಪ್ರತಿ ಬಾರಿ ಕೂಡ ಇಂಥ ಹಗರಣಗಳು ಮುನ್ನೆಲೆಗೆ ಬಂದಾಗ, ಇಂಥ ಎಡವಟ್ಟುಗಳು ಆದಾಗ ಸಹಜವಾಗಿ ರಾಜ್ಯ ಸರ್ಕಾರದ ಅಣತಿಯಂತೆ ಕೆಲ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆಯಾ, ಅದರ ಅಡಿಯಲ್ಲೇ ಬರುವಂತಹ ಒಂದಷ್ಟು ಸಂಸ್ಥೆಗಳ ಬಗ್ಗೆ ಇಂಥದ್ದೊಂದು ಅನುಮಾನ ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಒಂದ್ ಕಡೆ SIT ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಯ್ತು ಅನ್ನೋದನ್ನ ಗಮನಿಸ್ತಾ ಇದೀವಿ. ಹಾಗಾಗಿ ಮತ್ತೆ ಲೋಕಾಯುಕ್ತದಲ್ಲೂ ಕೂಡ ಅಂತ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಈ ಹಗರಣದಿಂದ. ಶ್ರುತಿ, ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನು ಗಮನಿಸಬೇಕಾಗುತ್ತೆ. ಒಂದು, ಏನು ಈ ಹಿಂದೆ ವಾಲ್ಮೀಕಿ ಹಗರಣದಲ್ಲಿ ಇಡಿ ಈಗಾಗಲೇ ನಾಗೇಂದ್ರ ಅವರನ್ನು ಬಂಧಿಸಿದ್ರೆ, ಒಂದು ಕಡೆ 2 ಚಾರ್ಜ್ ಶೀಟ್ಗಳನ್ನು SIT ಏನು ಇದರ ಒಂದು ವಾಲ್ಮೀಕಿ ಹಗರಣದ ತನಿಖೆಯನ್ನು ಮಾಡಿದಂಥ SIT 2 ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಒಂದು ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಚಾರ್ಜ್ ಶೀಟ್ ಹಾಕಿದರೆ, ಮತ್ತೊಂದು ಏನು ಅವರ ಚಂದ್ರಶೇಖರ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಚಾರ್ಜ್ ಶೀಟನ್ನು ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವ ನಾಗೇಂದ್ರ ಇರ್ಬೋದು, ಶಾಸಕ ದತ್ತ
ಗದ್ದಲ್ ಅವರ ಹೆಸರಿರ್ಬೋದು ಎಲ್ಲೂ ಸಹ ಉಲ್ಲೇಖ ಮಾಡದೇ ಇರತಕ್ಕಂಥದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಗ್ತಾ ಇದ್ರೆ. ಮತ್ತು ಲೋಕಾಯುಕ್ತ ವಿಚಾರಕ್ಕೆ ಬಂದರೆ ಈ ಹಿಂದೆ ಕುಮಾರಸ್ವಾಮಿ ವಿರುದ್ಧ ಏನೊಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಇದ್ದಕ್ಕಿದ್ದಂತೆ ಕೇಳ್ತಾ ಇದ್ದಾರೆ, ಇದರ ಹಿಂದೆ ಸರ್ಕಾರ ಇದೆ ಅಂತ ಹೇಳಲಾಗ್ತಾ ಇತ್ತು. ಈಗ ಸಿದ್ದರಾಮಯ್ಯ ವಿಚಾರದಲ್ಲೂ ಸಹ ಲೋಕಾಯುಕ್ತ ಅಧಿಕಾರಿಗಳು ಸರಿಯಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ಆದರೆ ಏನು ಸಿದ್ದರಾಮಯ್ಯ ಅವರು ACBಯನ್ನು ರಚನೆಗೆ ಅನುಮೋದನೆಯನ್ನು ಕೊಟ್ಟಿದ್ರು, ಅದು ರದ್ದಾದ ಮೇಲೆ BJP ಲೋಕಾಯುಕ್ತವೇ ಸರಿ, ಲೋಕಾಯುಕ್ತವೇ ಇರಬೇಕು ಅಂತೇಳಿ ಕೇಳ್ಕೊಂಡಿದ್ರು. ಈ ಹಂತದಲ್ಲಿ ಯಾವ ರೀತಿ BJPಗರು ಲೋಕಾಯುಕ್ತ ರಾಜ್ಯ ಸರ್ಕಾರದ ಪ್ರಭಾವಳಿಗೆ ಒಳಗಾಗ್ತಾ ಇದೆ ಅಂತೇಳಿ ವಿಶ್ಲೇಷಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತದ್ದು. ಯಾಕಂತಂದ್ರೆ ಕಾಂಗ್ರೆಸ್ಗಿಂತ BJP ಸದಸ್ಯರೇ ಹೆಚ್ಚು ಲೋಕಾಯುಕ್ತವೇ ಇರಬೇಕು, ACB ರದ್ದಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದು. ಹೀಗಾಗಿ ಇದು ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು DCM DK ಶಿವಕುಮಾರ್ ಅಭಿಮಾನಿಗಳು ಖುಷಿ ಪಡೋ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. DCM DK ಶಿವಕುಮಾರ್ ಇನ್ನು ಮುಂದೆ DCM ಅಲ್ಲ CM ಆಗ್ತಾರೆ ಅನ್ನುವಂತ ಭವಿಷ್ಯ ಕೇಳೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಹೇಳ್ತಾ ಇರೋದು ಇದು DCM DK ಶಿವಕುಮಾರ್ ಅಭಿಮಾನಿಗಳು ಖುಷಿ ಪಡೋ ಸುದ್ದಿ ಅಂತ. DKಶಿ ಬಹುಕಾಲದ ಕನಸು ನನಸಾಗೋ ಕಾಲ ಬಂತ. DKಶಿ CM ಆಗೋ ಕಾಲ ಕೂಡಿ ಬಂದೈತಾ? ಈ ಪ್ರಶ್ನೆ ಇದೆ. DKಶಿ ಮುಖ್ಯಮಂತ್ರಿ ಆಗುವ ಭವಿಷ್ಯವಾಣಿ ಯಾರು ಹೇಳಿದ್ರು? ಗಡೆ ದುರ್ಗಾದೇವಿ ಪೂಜಾರಿ ಕನಸಲ್ಲಿ ಭವಿಷ್ಯವಾಣಿ. ಇದು DKಶಿ ಅಭಿಮಾನಿಗಳಿಗೆ ಖುಷಿ ಪಡೋ ಸುದ್ದಿ. ಕಾರಣ CM ಆಗ್ತಾರೆ ಅತಿ ಶೀಘ್ರದಲ್ಲೇ DK ಶಿವಕುಮಾರ್ ಅನ್ನುವಂತ ಭವಿಷ್ಯವಾಣಿ DK ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಬಂದು ಏನೆಂದರೆ 9 ಮಂದಿ CM ಅಂತ ಹೇಳಿದರು. 9 ಮಂದಿ CM, ಆದರೆ 9 ಮಂದಿ ಬೇಡ ಅಂತ ಹೇಳಿದೆ ನಾನು. ಸಂದೀಪರು DK ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ, ಸಿದ್ದರಾಮಯ್ಯ ನಿಲ್ಲಿಸಿ DK ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದವ್ರಿಗೆ ಅಮ್ಮ, ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕಿ ಹೂವಿನ ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು, ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಯಾರ, ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ DK ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ, DK ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾನು ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ MP ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. MP ಪಾಟೀಲ್ ನಮ್ಮ ಕನಸಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ ನಿಮ್ಮ ಜೊತೆ ಒಂದು ಮಾತಾಡ್ಬೇಕು ಹೋಯ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು, ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಂದೆ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದೇನಂತ ನಾನು ಕೇಳಿದೆ. ಇಲ್ಲ ನನ್ನ ಮನುಷ್ಯನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ ಅದ. ಗುರುಗಳೇ ನೀವು ಹೇಳಿದ ಮಾತು ಕರೆಕ್ಟು. ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ ಅಂತ, ಜಾರಕಿಹೊಳಿ ಬ್ರದರ್ಸ್ಗಳಿಂತ ಸರ್ಕಾರ ಬೀಳ್ತದ. ಇಷ್ಟೇ ಎಚ್ಚರಿಕೆ ಆಯಿತು. ಅಮ್ಮ ಬಂದು ಕನಸಿನ ಬಂದು ಏನೆಂದರೆ 9 ಮಂದಿ CM. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ್, ಈಗ ಈ ಭವಿಷ್ಯವಾಣಿ ಕೇಳೋದಕ್ಕೇನೋ ಸಿಕ್ತು, ಆದರೆ DCM DK ಶಿವಕುಮಾರ್ ಎಷ್ಟರ ಮಟ್ಟಿಗೆ ಇದನ್ನು ನಂಬ್ತಾರೆ ಅನ್ನುವಂಥ ಪ್ರಶ್ನೆಗೆ ಹೌದು ನಂಬ್ತಾರೆ ದುರ್ಗಾ